ಗ್ಯಾಸ್ ಸಂಕಷ್ಟದ ಮಧ್ಯೆ ಹೋಟೆಲ್ಗಳಿಂದ ಪರ್ಯಾಯ ವ್ಯವಸ್ಥೆ. ಸಿಲಿಂಡರ್ ಸಿಗದೆ ಹೋಟೆಲ್ನವರು ಈಗಾಗಲೇ ಸಾಕಷ್ಟು ಒದ್ದಾಡ್ತಾ ಇದ್ದಾರೆ. ಇನ್ನು ಕೆಲ ದಿನಗಳ ಕಾಲ ಸಿಲಿಂಡರ್ ಸಂಕಷ್ಟ ಮುಂದುವರಿಯುತ್ತೆ. ಹಾಗಾಗಿ ಹೋಟೆಲ್ಗಳಿಂದ ಪರ್ಯಾಯ ವ್ಯವಸ್ಥೆ. ಸಿಲಿಂಡರ್ ಸಿಗದೆ ಪರ್ಯಾಯ ಮಾರ್ಗದ ಮೊರೆ ಹೋಗಿದ್ದಾರೆ ಮಾಲೀಕರು. ಗ್ಯಾಸ್ ಬದಲು ಡೀಸೆಲ್ ಬಾಯ್ಲರ್ ಬಳಸಿ ಅಡುಗೆ ತಯಾರಿ. 400 ಕೆಜಿ ಸಾಮರ್ಥ್ಯದ ಡೀಸೆಲ್ ಬಾಯ್ಲರ್ ಅನ್ನ ಬಳಸಿ ನಿತ್ಯ ಅಡುಗೆ ಮಾಡ್ತಿದ್ದಾರೆ. ಗ್ಯಾಸ್ ಸಿಲಿಂಡರ್ ಬದಲು ಡೀಸೆಲ್ ಬಾಯ್ಲರ್ ಅನ್ನ ಬಳಸ್ತಾ ಇದ್ದಾರೆ. ಬಾಯ್ಲರ್ಗೆ 1 ಗಂಟೆಗೆ 24 ಲೀಟರ್ ಡೀಸೆಲ್ ಅವಶ್ಯಕ ಇದೆ. ಡೀಸೆಲ್ ಬಾಯ್ಲರ್ ನಿಂದ ಸ್ಟೀಮ್ ಮೂಲಕ ಅಡುಗೆಯನ್ನ ರೆಡಿ ಮಾಡ್ತಿದ್ದಾರೆ. ಡೀಸೆಲ್ ಬಾಯ್ಲರ್ನಿಂದ ನೇರವಾಗಿ ಕನೆಕ್ಷನ್ ಇರುವಂಥದ್ದು ಕಿಚನ್ಗೆ. ನಾವು ಕಿಚನಲ್ಲಿ ನೋಡ್ತಾ ಇದ್ದೀವಿ, ಇದು ಅಡುಗೆ ಮಾಡ್ತಾ ಇದ್ದಾರೆ. ಇಲ್ಲಿ ಏನು ಡೀಸೆಲ್ ಬಾಯ್ಲರ್ನಿಂದ ಬರುವಂತಹ ಸ್ಟೀಮ್ ನೇರವಾಗಿ ಈ ಒಂದು ಅಡುಗೆ ಮಾಡ್ತಾ ಇರುವಂತಹ ಪಾತ್ರೆಗೆ ಸಿಗುವಂಥದ್ದು. ತುಂಬ ಫೋರ್ಸ್ಫುಲ್ಲಾಗಿ ಬರುವಂತಹ ಸ್ಟೀಮ್ನಿಂದ ದಿನನಿತ್ಯದ ಅಡುಗೆಯನ್ನು ಇಲ್ಲಿ ಮಾಡಲಾಗುತ್ತೆ. ನಾವು ನೋಡ್ಬೋದು, ಸಾಂಬಾರು ಮಾಡ್ತಿದ್ದಾರೆ, ಅದರ ಜೊತೆಗೆ ಅನ್ನ ಮಾಡ್ತಾರೆ, ಬೇರೆ ಏನು ಪುಳಿಯೋಗರೆ ಇರ್ಬೋದು, ಇಂತಹ ತಿಂಡಿ ತಿನಿಸುಗಳನ್ನು ಕೂಡ ಈ ಒಂದು ಸ್ಟೀಮ್ನಲ್ಲೇ ಬೇಯಿಸಲಾಗುತ್ತೆ. ಸುಮಾರು 45 ನಿಮಿಷ ಬೇಕಾಗುತ್ತೆ. ಇದು ಅಂದರೆ ಏನು ಗ್ಯಾಸ್ನಲ್ಲೂ ಮಾಡಿದ್ರೂ ಅಷ್ಟೇ ತುಂಬ ಟೈಮ್ ಹಿಡಿಯುತ್ತೆ. ಹಾಗಾಗಿ ಈ ಒಂದು ಏನು ಡೀಸೆಲ್ ಬಾಯ್ಲರ್ನ ಮೂಲಕ ಬರುವಂತಹ ಸ್ಟೀಮ್ನಲ್ಲೇ ದಿನನಿತ್ಯದ ಅಡುಗೆಯನ್ನು ಹಳ್ಳಿ ಮನೆಯ ಕಿಚನ್ನಲ್ಲಿ ಮಾಡುವಂಥದ್ದು. ಈ ಒಂದು ಡೀಸೆಲ್ ಬಾಯ್ಲರ್ಗೆ ಗಂಟೆಗೆ 24 ಲೀಟರ್ ಡೀಸೆಲ್ ಬೇಕಾಗತ್ತೆ. ಅದರ ಮೂಲಕ ಬರುವಂತಹ ಸ್ಟೀಮ್ನಿಂದಲೇ ಈ ಒಂದು ಏನು ಅಡುಗೆಯನ್ನು ದಿನನಿತ್ಯವೂ ಕೂಡ ತಯಾರಿ ಮಾಡುವಂಥದ್ದು. ಹಾಗಾಗಿ ಏನು ಸಿಲಿಂಡರ್ ಇಲ್ಲ ಅಂತಂದ್ರೂ ಕೂಡ ಅಡುಗೆಗೇನೂ ಬರ ಇಲ್ಲ. ಯಾಕಂತಂದರೆ ಯಾವುದೇ ರೀತಿಯಲ್ಲೂ ಕೂಡ ಗ್ರಾಹಕರಿಗೆ ಸಮಸ್ಯೆ ಆಗಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಇಂತಹ ಒಂದು ಆಲ್ಟರ್ನೇಟಿವ್ ವ್ಯವಸ್ಥೆಯನ್ನು ಮಾಡಿಕೊಂಡಿರುವಂಥದ್ದು ಹಳ್ಳಿ ಮನೆಯ ಮಾಲೀಕರು ನಮ್ಮ ಜೊತೆಗಿದ್ದಾರೆ. ರಾಘವೇಂದ್ರ ಅವರಿದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಎಷ್ಟು ವರ್ಷದಿಂದ ಇದನ್ನು ಮಾಡ್ತಾ ಇದ್ದಾರೆ ಮತ್ತು ಯಾವ ರೀತಿ ಇದರಿಂದ ಆಗುವಂತಹ ಉಪಯೋಗ ಏನು ಅನ್ನೋದನ್ನ ಕೇಳ್ತೀನಿ. ನಾವು ಕೇಟ್ರಿಂಗ್ ಯೂನಿಟ್ ಸೆಟಪ್ ಮಾಡಿದಾಗಿಂದ ನಮ್ಮ ತಂದೆ ಫ್ರೆಂಡು ಆರ್ ಪ್ರಭಾಕರ್ ಅಂತ ಇದ್ದಾರೆ. ಸೊ ಅವರು ನಮ್ಮ ಫುಡ್ ಇಂಡಸ್ಟ್ರಿಯಲ್ಲಿ ತುಂಬ ಇನೋವೇಷನ್ಸ್ ಎಲ್ಲ ಮಾಡ್ತಾ ಇರ್ತಾರೆ. ಸೊ ಆವಾಗ ಅವರು ಇಂಟ್ರೊಡ್ಯೂಸ್ ಮಾಡಿದರು ನಮಗೆ ಈ ಡೀಸೆಲ್ ಬಾಯ್ಲರ್ ಹಾಕಿ ಮಾಡಿ. ಸೊ ಈ ಡೀಸೆಲ್ ಬಾಯ್ಲರ್ದಿಂದ ನಮಗೇನು ಅನುಕೂಲ ಅಂದರೆ ಫೈರ್ ಆಗೋದು ಬೇರೆ ಕಡೆ, ಬಟ್ ಅಲ್ಲಿಂದ ನಮಗೆ ಈ RO ಪ್ಯೂರಿಫೈಡ್ ವಾಟರ್ನ ಸ್ಟೀಮ್ ಕನ್ವರ್ಟ್ ಮಾಡಿಬಿಟ್ಟು ಹೈ ಪ್ರೆಷರಲ್ಲಿ ನಮ್ಮ ಪೈಪ್ಲೈನ್ ಮೂಲಕ ಬರುತ್ತೆ. ಸೊ ಇಲ್ಲಿ ನಾವು ಡಬಲ್ ಜಾಕೆಟ್ ವೆಸಲ್ ಇಟ್ಕೊಂಡು ಸ್ಟೀಮ್ ವೆಸಲ್ಸ್ ಮಾಡ್ಕೊಂಡಿದ್ದೀವಿ. ಸೊ ಡೈರೆಕ್ಟ್ ಫ್ಲೇಮ್ ಫುಡ್ಗೆ ಹಿಟ್ ಆಗಲ್ಲ. ಸೊ ನ್ಯೂಟ್ರಿಷನ್ ವ್ಯಾಲ್ಯೂ ಆಫ್ ದ ಫುಡ್ ತುಂಬ ಹೈ ಇರುತ್ತೆ. ಸೊ ಆ ದೃಷ್ಟಿಯಿಂದ ನಮಗೆ 2006ನೇ ಇಸ್ವಿಯಿಂದನೇ ನಾವು ಈ ಡೀಸೆಲ್ ಬಾಲ್ನ ಯೂಸ್ ಮಾಡ್ತಾ ಇದ್ದೀವಿ. ಗ್ಯಾಸ್ ಉಳಿತಾಯಕ್ಕಿಂತ ನಮಗೆ ಆಲ್ಟರ್ನೇಟ್ ವ್ಯವಸ್ಥೆ ಒಂದು ಆಗಿದೆ ಈ ಪರಿಸ್ಥಿತಿಯಲ್ಲಿ. ಅದಲ್ಲದೆ ಈಗ ಇದು ಡಿಪೆಂಡ್ಸ್ ಒಂದು ಇವಾಗ ಹೆಂಗೆ ಅಂದರೆ, ಒಂದು ಬಸ್ ಓಡಿಸಿದಾಗ ಒಬ್ಬ ಪ್ರಯಾಣಿಕ ಹೋದರೂ ನಮ್ಗೆ ಅಷ್ಟೇ ಖರ್ಚಾಗುತ್ತೆ ಫುಲ್. ಸೊ ಲೋಡ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಮ್ಮ ಲೋಡ್ ಹೆಂಗೆ ಉಪಯೋಗಿಸ್ತೀವಿ ಅನ್ನೋದ್ರ ಮೇಲೆ ಈ ಡೀಸೆಲ್ ಬಾಯ್ಲರ್ ಅನುಕೂಲ ಆಗುತ್ತೆ. ನಾನು ಮೊದಲೇ ಹೇಳ್ದಂಗೆ ಇದರಲ್ಲಿ ಒಂದು ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಇರೋಲ್ಲ ಫೈರು. ಸೊ ನಮ್ಮ ಡಬಲ್ ಜಾಕೆಟ್ ಸ್ಟೀಲ್ ಕಂಟೈನರ್ಸ್ ಇರೋದ್ರಿಂದ ಹೀಟು ಕಂಪ್ಲೀಟ್ಲಿ ಎಲ್ಲ ಸುತ್ತಲೂ ನಮಗೆ ಹೀಟ್ ಬರುತ್ತೆ ಈ ಪ್ರೊಡಕ್ಷನ್ ಆಗಬೇಕಾದ್ರೆ. ಸೊ ನಮಗೆ ತಳ ಹಿಡಿಯೋದು ಯಾವಾಗ ಅಂದರೆ, ಒಂದೇ ಪಾಯಿಂಟಲ್ಲಿ ಬೆಂಕಿ ಬರ್ತಾ ಇರುತ್ತಲ್ಲ ಆವಾಗ ಮಾತ್ರ ತಳ ಹಿಡಿಯುತ್ತೆ. ಸೊ ಇದರಲ್ಲಿ ತಳ ಹಿಡಿಯೋದು ಅವೆಲ್ಲ ಏನೂ ಆಗಲ್ಲ. ಯೂನಿಫಾರ್ಮ್ ಹೀಟ್ ಇರುತ್ತೆ. ಸೊ ನ್ಯೂಟ್ರಿಷನ್ ವ್ಯಾಲ್ಯೂ ಹೈ ಇರುತ್ತೆ. ಕುಕ್ಕಿಂಗ್ ಟೇಸ್ಟ್ ಕನ್ಸಿಸ್ಟೆಂಟಿ ಚೆನ್ನಾಗಿರುತ್ತೆ ಇದರಲ್ಲಿ. ಆದರೆ ಇದರಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಆಗ್ತಾ ಇಲ್ಲ, ತುಂಬ ಬೆನಿಫಿಟ್ ಇದೆ ಅನ್ನುವಂತಹ ಮಾತನ್ನು ಕೂಡ ಅವರು ಹೇಳ್ತಾ ಇರುವಂಥದ್ದು. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆಗೆ ಮಮತಾ ಮರದಾಳ, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.